ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ. ನಾನಿಲ್ಲಿ 0.75 mm ಕ್ರೋಶೆ ತಗೊಂಡಿದ್ದೀನಿ. ಹಾಗೆ 6 ಎಳೆ ದಾರ ತಗೊಂಡಿದ್ದೀನಿ. ದಾರನ ಮೊದಲು ಬಟ್ಟೆಗೆ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ತಾ ಇದ್ದೀನಿ. 2 ಸಲ ಲಾಕ್ ಮಾಡ್ತಾ ಇದ್ದೀನಿ. ಮೊದಲನೇ ಸಲ ಲಾಕ್ ಆಯಿತು, ಈಗ ಎರಡನೇ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, 2 ಲಾಕ್ ಆಯಿತು. 2 ಲಾಕ್ ಆದಮೇಲೆ ನಾನು ಇಲ್ಲೊಂದು ಮೀಡಿಯಮ್ ಸೈಜ್ಡ್ ಬೀಡ್ ಹಾಕೋತಾ ಇದ್ದೀನಿ. ಅತಿ ಚಿಕ್ಕದು ಅಲ್ಲ, ಅತಿ ದೊಡ್ಡದು ಅಲ್ಲ. ನೋಡಿ, ಈ ಥರ ಬೀಡನ್ನ ಮೊದಲು ದಾರದಲ್ಲಿ ಇನ್ಸರ್ಟ್ ಮಾಡಿಕೊಂಡು ಬೀಡನ್ನ ಮೊದಲು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಬೀಡನ್ನ ಬಟ್ಟೆಗೆ ಲಾಕ್ ಮಾಡಬೇಕು. ನೋಡಿ, ಈ ಥರ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಬೀಡ್ ಈ ಥರ ಲಾಕ್ ಆದಮೇಲೆ ಇನ್ನೂ ಒಂದು ಸಲ ಲಾಕ್ ಮಾಡಬೇಕು. ಯಾಕಂದರೆ ಸ್ಟಾರ್ಟಿಂಗಲ್ಲೂ ಕೂಡ 2 ಸಲ ಲಾಕ್ ಮಾಡಿದ್ವಲ್ವ, ಅದಕ್ಕೆ ಬೀಡ್ ಹಾಕಿದ ಮೇಲೂ ಕೂಡ 2 ಸಲ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ 2 ಸಲ ಲಾಕ್ ಆದಮೇಲೆ ನಾನೀಗ ಚೈನ್ಸ್ ಹಾಕೋತಾ ಇದ್ದೀನಿ. ಇದು ನಿಮ್ಮ ಬೀಡ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ಬರೀ 3 ಚೈನ್ಸ್ ಹಾಕೋಬೇಕು ಅಂತಿದ್ದೀನಿ. 3ರಿಂದ 4 ಹಾಕೊಂಡ್ರೂ ಸಾಕು ಈ ಥರ ಬೀಡ್ ಯೂಸ್ ಮಾಡಿದರೆ. ನೋಡಿ, 3 ಚೈನ್ಸ್ ಆಯಿತು. 3 ಚೈನ್ಸ್ ಆದಮೇಲೆ ಬೀಡ್ ಸ್ಟಾರ್ಟಿಂಗ್ ಇತ್ತಲ್ಲ, ಸ್ಟಾರ್ಟ್ ಮಾಡಿದ್ರಲ್ಲ, ಮೊದಲನೇ ಲಾಕ್ ಆದಮೇಲೆ ಇದನ್ನ ಲಾಕ್ ಮಾಡ್ಕೋಬೇಕು. ನೋಡಿ, ಇಲ್ಲೂ ಕೂಡ ನಾನು ಸಿಂಗಲ್ ಕ್ರೋಶೆಯಿಂದನೇ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಈಗ 3 ಚೈನ್ ಹಾಕ್ಕೊಂಡೆ. 3 ಚೈನ್ ಹಾಕೊಳ್ಳೋದಾದಮೇಲೆ ಟ್ರಿಪಲ್ ಕ್ರೋಶೆ ಹಾಕೋಬೇಕು. ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಈ ಥರ ಚೈನ್ಸ್ ಒಳಗಡೆ ಇನ್ಸರ್ಟ್ ಮಾಡಿ 1 ಲೂಪಿಂದ 2 ಲೂಪ್ ಆಚೆ ತೆಗಿಬೇಕು, 1 ಲೂಪಿಂದ 2 ಲೂಪ್ ಆಚೆ ತೆಗಿಬೇಕು, ಹಾಗೆ 1 ಲೂಪಿಂದ 2 ಲೂಪ್ ತೆಗೆದ್ರೆ ಇದೇ ಟ್ರಿಪಲ್ ಕ್ರೋಶೆ ಅಂತ ಹೇಳ್ತೀವಿ. ಈ ಥರ ನಾನು 6 ಸಲ ಹಾಕೋತಾ ಇದ್ದೀನಿ. ಮೊದಲು ಚೈನ್ಸ್ ಹಾಕಿದ್ನಲ್ಲ, ಅದು ಬಿಟ್ಟು 6 ಸಲ ನಾನು ಟ್ರಿಪಲ್ ಕ್ರೋಶೆ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ 5 ಸಲಕ್ಕೆ ಫಿಲ್ ಆದರೆ ಸ್ಟಾಪ್ ಮಾಡಿಬಿಡ್ಬೋದು. ಬಟ್ ನಾನು ಇಲ್ಲಿ ಈಗ 6 ಸಲ ಸೇಮ್ ಕಂಟಿನ್ಯೂ ಮಾಡಿ ಅದೇ ಥರ ಟ್ರಿಪಲ್ ಕ್ರೋಶೆನೇ ಹಾಕ್ತಾ ಹೋಗಿ. ನೋಡಿ, ಈಗ 6 ಟ್ರಿಪಲ್ ಕ್ರೋಶೆಗಳು ಕಂಪ್ಲೀಟ್ ಆಗಿದೆ. ಈ ಕಂಪ್ಲೀಟ್ ಆದಮೇಲೆ ಈಗೇನಾಗ್ತಾ ಇದ್ದೀನಿ ಅಂದರೆ 3 ಚೈನ್ ಹಾಕೋತೀನಿ. ಸ್ಟಾರ್ಟಿಂಗಲ್ಲೂ ಅಷ್ಟೇ 3 ಚೈನಿಂದ ಸ್ಟಾರ್ಟ್ ಮಾಡಿದ್ವಿ, ಎಂಡಿಂಗಲ್ಲೂ ಅಷ್ಟೇ 3 ಚೈನ್ ಹಾಕ್ಕೊಂಡು ಅದೇ 3 ಬೀಡ್ ಮೇಲಿನ ಚೈನ್ ಗ್ಯಾಪಲ್ಲಿನೇ ಲಾಕ್ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ, ತುಂಬ ಈಸಿ ಆಗಿದೆ. ನೀವು ಬೇಗನೆ ಸೀರೆಗೆ ಒಂದು 2 ಅವರ್ಸಲ್ಲಿ ಹಾಕಿ ಮುಗಿಸ್ಬಿಡ್ಬೋದು ಈ ಥರ ಕುಚ್ಚಾದರೆ. ನೋಡಿ, ಎಷ್ಟು ಸಿಂಪಲ್ ಆಗಿದೆ. ಇದಾದಮೇಲೆ ಈಗ ನಾನು ಚೈನ್ಸ್ ಹಾಕೋತಾ ಇದ್ದೀನಿ. 1 ಚೈನ್ ಹಾಕಿದೆ. ಈಗ ಇದೇ ಥರ ನಾನು 4 ಚೈನ್ ಹಾಕೋತಾ ಇದ್ದೀನಿ ಟೋಟಲಾಗಿ. ನೋಡಿ, ಈ ಥರ 4 ಚೈನ್ ಆದಮೇಲೆ ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈ ಚೈನ್ ಗ್ಯಾಪ್ ಏನಕ್ಕಪ್ಪ ಅಂತಂದರೆ ನಾನು ಕುಚ್ಚು ಹಾಕೋಬೇಕು ಅಂತಿದ್ದೀನಿ. ಇಲ್ಲೂ ಕೂಡ ಈ ಥರ ಚೈನ್ಸ್ ಹಾಕ್ಕೊಂಡಿದ್ದೀನಿ. ಚೈನ್ಸ್ ಹಾಕ್ಕೊಳ್ಳೋದಾದಮೇಲೆ 2 ಸಲ ಲಾಕ್ ಮಾಡ್ಕೋಬೇಕು. ಯಾಕಂದರೆ ನಾವು ಮೊದಲಿಗೂ ಅಷ್ಟೇ 2 ಸಲ ಲಾಕ್ ಮಾಡಿದ್ವಲ್ವ, ಅದೇ ಥರ 2 ಸಲ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ನೀವು ಯಾವ ಥರ ಬೀಡ್ ಹಾಕ್ತಿರ್ತೀರೋ ಅದೇ ಥರದ ಬೀಡು ಮತ್ತೆ ಒಂದು ಸಲ ಹಾಕ್ಕೋಬೇಕಿಲ್ಲಿ. ನೋಡಿ, ಬೀಡನ್ನ ದಾರದಲ್ಲಿ ಇನ್ಸರ್ಟ್ ಮಾಡಿ ಬೀಡನ್ನ ಮೊದಲು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಬೀಡನ್ನ ಬಟ್ಟೆಗೆ ಲಾಕ್ ಮಾಡಬೇಕು. ಇಲ್ಲೂ ಕೂಡ ನಾನು 2 ಸಲ ಲಾಕ್ ಮಾಡ್ತಾ ಇದ್ದೀನಿ. ಕನ್ಫ್ಯೂಷನ್ ಮಾಡ್ಕೋಬೇಡಿ, ತುಂಬ ಈಸಿ ಆಗಿದೆ. ನಿಮ್ಗೇನಾದ್ರು ಕಷ್ಟ ಅಂತ ಅನಿಸಿದರೆ ಈ ವಿಡಿಯೋ ಜೊತೆಗೇ ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಈ ಥರ ಆಯ್ತಲ್ವ. ಈಗ ಬೀಡಾದಮೇಲೆ 2 ಸಲ ಲಾಕ್ ಆಯಿತು. ಈಗ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಬೀಡ್ ಸ್ಟಾರ್ಟಿಂಗ್ ಎಲ್ಲಿಗೆ ಸ್ಟಾರ್ಟ್ ಮಾಡಿದ್ರಲ್ಲ ಅಲ್ಲಿಗೆ ಮತ್ತೆ ಲಾಕ್ ಮಾಡ್ಕೊಳ್ಳಿ. 2 ಲಾಕ್ ಮಾಡಿದ್ವಲ್ವ, ಅದ್ರ ಮಧ್ಯದಲ್ಲಿ ಲಾಕ್ ಮಾಡಿಕೊಂಡ್ರೂ ಸಾಕು. ನೋಡಿ, ಲಾಕ್ ಅಂದಾಗೆಲ್ಲ ನಾನು ಸಿಂಗಲ್ ಕ್ರೋಶೆಯಿಂದನೇ ಲಾಕ್ ಮಾಡ್ತಾ ಇರೋದು. ನೋಡಿ, ಈ ಥರ ಲಾಕ್ ಆದಮೇಲೆ ಈಗ 2 ಚೈನ್ ಹಾಕೋತೀನಿ. 2 ಅಥವಾ 3 ಚೈನ್ ಹಾಕೋಬೋದು. 3 ಚೈನ್ ಹಾಕ್ಕೊಂಡು
ಮತ್ತೆ 6 ಸಲ ಟ್ರಿಪಲ್ ಕ್ರೋಶೆಸ್ ಹಾಕೋತಾ ಹೋಗಿ. ಸೇಮ್ ಫಸ್ಟ್ ಒನ್ ಹಾಕಿದ್ರಲ್ಲ ಅದೇ ಥರ ಇದೆ, ಬಟ್ ಯಾರಿಗಾರು ಅರ್ಥ ಆಗಿಲ್ಲ ಅಂದರೆ ಅಂತ ಹೇಳಿ ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ. ಸೊ ಇದಲ್ಲದೆ ನಾನು ಒಂದು ಲಾಗ್ ಚಾನಲ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ, ಆಶಾ ಷಣ್ಮುಖ ಲಾಗ್ಸ್ ಅಂತ. ಅಲ್ಲೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಹಾಕಿದ್ದೀನಿ. ನಾನು ಡೈಲಿ ವ್ಲಾಗ್ಸ್ ಹಾಕ್ತಾ ಇದ್ದೀನಿ, ಹಾಗೆ ನಾವು ಬಾಲಿ ಟ್ರಿಪ್ ವೀಡಿಯೋಸ್ ಹಾಕಿದ್ದೀನಿ, ಹಾಗೆ ಯೂಟ್ಯೂಬ್ ರಿಲೇಟೆಡ್ ಸ್ವಲ್ಪ ವೀಡಿಯೋಸ್ ಇದೆ, ಹಾಗೆಯೇ ನನ್ನ ಮಗಳ ವೀಡಿಯೋಸ್ ಎಲ್ಲನೂ ಹಾಕಿದ್ದೀನಿ. ಅದನ್ನೂ ಕೂಡ ಒಂದ್ಸಲ ನೋಡಿ, ನಿಮ್ಗೆ ಇಷ್ಟ ಆದರೆ ಆ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡಿ, ಇನ್ನೂ ನಾನು ಟ್ರಿಪಲ್ ಕ್ರೋಶೆಸ್ ಹಾಕ್ತಾನೇ ಇದ್ದೀನಿ. 6 ಸಲ ಕಂಪ್ಲೀಟ್ ಆಗಬೇಕಲ್ವಾ, ಯಾಕಂದರೆ ಫಸ್ಟ್ ಒನ್ಗೂ ನಾನು 6 ಸಲ ಟ್ರಿಪಲ್ ಕ್ರೋಶೆಸ್ ಹಾಕಿದ್ದೆ. ಸೊ ಯೂನಿಫಾರ್ಮ್ ಆಗಿ ಬರಲಿ ಅಂತ ಹೇಳಿ ನಾನು ಎಲ್ಲ ಕಡೆನೂ ಸೇಮ್ ಎಷ್ಟು ಹಾಕಿರ್ತೀನೋ ಮೊದಲಿಗೆ ಅದಷ್ಟೇ ನೆನೆಸ್ಕೊಂಡು ನೋಡಿ ಇಲ್ಲಿ ಕೌಂಟ್ ಮಾಡ್ಕೋತಾ ಇದ್ದೀನಿ. ನಾನು ಮರ್ತ್ಕೊಂಡಿದ್ದೆ ಆ್ಯಕ್ಚುಲಿ. ಸೊ ಕೌಂಟ್ ಮಾಡಿಕೊಂಡು ಈಗ ಮತ್ತೆ ಇನ್ನೊಂದು ಹಾಕ್ತಾ ಇದ್ದೀನಿ ಇಲ್ಲಿ ಟ್ರಿಪಲ್ ಕ್ರೋಶೆನ. ನೋಡಿ, ಇದಲ್ಲದೆ ನನ್ನದು ಚಾನಲಲ್ಲಿ ಮೆಹಂದಿ ಕ್ಲಾಸಸ್ ಕೂಡ ಇದೆ. ನಿಮ್ಗೆ ಮೆಹಂದಿ ಇಂಟ್ರೆಸ್ಟ್ ಇದ್ದರೆ ಅದನ್ನೂ ಕೂಡ ನೋಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿರೋ ವಿಡಿಯೋಸ್ ಎಲ್ಲ ಇದೆ. ನೋಡಿ, ಈಗ 6 ಸಲ ಟ್ರಿಪಲ್ ಕ್ರೋಶೆಸ್ ಹಾಕೋದು ಕಂಪ್ಲೀಟ್ ಆಯಿತು. ಇದಾದಮೇಲೆ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಆ ಬೀಡ್ ಮೇಲಿನ ಚೈನ್ ಗ್ಯಾಪಲ್ಲೇ ಇದನ್ನು ಕೂಡ ಲಾಕ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇರೋದ್ರಿಂದ ಇಷ್ಟೇ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ನಿಮ್ದು ಇನ್ನೂ ಕಂಟಿನ್ಯೂಯೇಷನ್ ಇದ್ದರೆ ಇದೇ ಥರ ಮಧ್ಯದಲ್ಲಿ 4 ಚೈನು, ನೆಕ್ಸ್ಟು ಇದೇ ಥರ ಡಿಸೈನ್ ಹಾಕೋತಾ ಹೋಗಿ. ನೋಡಿ, ಇಷ್ಟೇ 2 ಹಾಕಿ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ ಇಷ್ಟು ಸಿಂಪಲ್ ಆಗಿದೆ, ತುಂಬ ಬ್ಯೂಟಿಫುಲ್ ಕೂಡ ಇದೆ. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.